ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ವಿಶ್ವ ಬ್ಯಾಂಕ್ನಿಂದ ಅತ್ಯಧಿಕ ಸಾಲ ಪಡೆದ ದೇಶಗಳ ಪಟ್ಟಿಯಲ್ಲಿ ಈಗ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ವಿಶ್ವ ಬ್ಯಾಂಕಿನ 2025ರ ವರದಿಯಲ್ಲಿ ಈ ಅಂಶವನ್ನು ನಮೂದಿಸಲಾಗಿದೆ. ವಿಶ್ವ ಬ್ಯಾಂಕ್ ನೀಡಿದ 2023ರವರೆಗಿನ ಸಾಲದ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದ್ದು, ಭಾರತ ಸರ್ಕಾರವು $39.3 ಶತಕೋಟಿ ಸಾಲವನ್ನು ಮಾಡಿದೆ. ಸಾಲಗಾರರ ಪಟ್ಟಿಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಈ ಪಟ್ಟಿಯಲ್ಲಿ ಇನ್ನೂ ಒಂದು ಕುತೂಹಲದ ಸಂಗತಿ ಇದೆ. ಅದೇನೆಂದ್ರೆ, ವಿಶ್ವ ಬ್ಯಾಂಕಿನ ಸಾಲಗಾರ ದೇಶಗಳ ಪಟ್ಟಿಯಲ್ಲಿ ಇಂಡೋನೇಷ್ಯಾ 2ನೇ ಸ್ಥಾನದಲ್ಲಿದೆ. ಇಂಡೋನೇಷ್ಯಾ ವಿಶ್ವ ಬ್ಯಾಂಕಿನಿಂದ $22 ಶತಕೋಟಿ ಸಾಲ ಮಾಡಿದೆ. ವಿಶೇಷ ಅಂದ್ರೆ, ಸಾಲಗಾರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವ ಇಂಡೋನೇಷ್ಯಾಕ್ಕಿಂತ ನಾವು 2 ಪಟ್ಟು ಹೆಚ್ಚು ಸಾಲ ಮಾಡಿದ್ದೇವೆ. ವಿಶ್ವ ಬ್ಯಾಂಕಿನ ಸಾಲಗಾರರ ಟಾಪ್ 7 ಪಟ್ಟಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಭಾರತದ ಬಳಿಕ ಇಂಡೋನೇಷ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನೈಜೀರಿಯಾ, ಟರ್ಕಿ ಮತ್ತು ಅರ್ಜೆಂಟೀನಾ ದೇಶಗಳಿವೆ. ಸಾಮಾನ್ಯವಾಗಿ ಯಾವುದೇ ದೇಶಕ್ಕೆ ವಿಶ್ವ ಬ್ಯಾಂಕ್ ಯಾವ ಯೋಜನೆಗಳಿಗೆ ಸಾಲ ನೀಡುತ್ತಾ ಇದೆ? ಮುಖ್ಯವಾಗಿ ಮೂಲ ಸೌಲಭ್ಯಗಳ ವಿಸ್ತರಣೆಗೆ, ಬಡತನವನ್ನು ಕಡಿಮೆ ಮಾಡೋದಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಡಿಜಿಟಲೀಕರಣ ಮಾಡೋದಕ್ಕೆ ಮತ್ತು ಹವಾಮಾನ ವೈಪರೀತ್ಯವನ್ನು ತಡೆಯೋದಕ್ಕೆ ವಿಶ್ವ ಬ್ಯಾಂಕ್ ಸಾಲ ನೀಡುತ್ತದೆ. ವಿಶ್ವ ಬ್ಯಾಂಕಿನಿಂದ ಅತ್ಯಧಿಕ ಸಾಲ ಪಡೆದ ಬಹುತೇಕ ದೇಶಗಳು ಅಂತಃಕಲಹ ಮತ್ತು ಆರ್ಥಿಕ ದುಸ್ಥಿತಿಯಿಂದ ಬಳಲ್ತಾ ಇವೆ. ಯುದ್ಧದಿಂದ ಆದ ಅಪಾರ ಹಾನಿಯ ಹಿನ್ನೆಲೆಯಲ್ಲಿ ಉಕ್ರೇನ್ ಬಹಳ ದೊಡ್ಡ ಸಾಲ ಪಡೆದಿದೆ. ಬಾಂಗ್ಲಾದೇಶ, ಟರ್ಕಿ, ಪಾಕಿಸ್ತಾನ, ನೈಜೀರಿಯಾ ಈ ಎಲ್ಲ ದೇಶಗಳು ಕೂಡ ಅಂತಃಕಲಹ ಮತ್ತು ನಾಗರಿಕ ದಂಗೆಯ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಆದರೆ ಭಾರತ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಸಾಲ ಪಡೀತಾ ಇದೆ? ಅದು ಜಗತ್ತಿನಲ್ಲೇ ಅತ್ಯಧಿಕ ಸಾಲ ಪಡೆದ ದೇಶ ಎಂದು ಏಕೆ ವಿಶ್ವಸಂಸ್ಥೆಯ ಪಟ್ಟಿನಲ್ಲಿದೆ? 35 ಲಕ್ಷ ಕೋಟಿ ರೂಪಾಯಿ, ಇದು ಭಾರತೀಯ ಮೊತ್ತದಲ್ಲಿ ನಾನು ಹೇಳ್ತಾ ಇದ್ದೀನಿ. 35 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಾಲವನ್ನು ಭಾರತ ಪಡೆದಿದೆ. ಇದನ್ನು ಯಾವ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಿದೆ? ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಸತ್ತಿನಲ್ಲಿ ಯಾರಾದರೂ ಈ ಬಗ್ಗೆ ಪ್ರಶ್ನೆ ಕೇಳಿದ್ದಾರಾ? ಹಾಗೆ ಕಾಣಿಸ್ತಾ ಇಲ್ಲ. ಭಾರತದಂತಹ ಮಧ್ಯಮ ಆದಾಯದ ದೇಶಗಳಿಗೆ ವಿಶ್ವ ಬ್ಯಾಂಕ್ IBRD ಸಾಲಗಳನ್ನು ನೀಡುತ್ತೆ. ಇದಕ್ಕೆ ಬಡ್ಡಿಯನ್ನು ಮಾರುಕಟ್ಟೆ ದರದ ಆಧಾರದಲ್ಲಿ ವಿಧಿಸಲಾಗ್ತಾ ಇದೆ. ಬೇರೆ ಸಾಲಗಳಿಗೆ ಹೋಲಿಸಿದರೆ ಈ ಬಡ್ಡಿಯ ದರ ಅತ್ಯಂತ ಕಡಿಮೆ ಅಂತಲೇ ಹೇಳಬಹುದು. ಈಗಿನ ಮಾರುಕಟ್ಟೆ ದರದಲ್ಲಿ 4% ನಿಂದ 6% ಬಡ್ಡಿಯನ್ನು ವಿಶ್ವಸಂಸ್ಥೆ ವಿಧಿಸ್ತಾ ಇದೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತದೆ ಅಂತ ಸಾಲ ಮಾಡೋದು ಭಾರತೀಯರ ಒಂದು ಹುಟ್ಟುಗುಣ ಅಂತ ಹೇಳಲಾಗ್ತಾ ಇದೆ. ಮೋದಿ ಸರ್ಕಾರಕ್ಕೂ ಆ ಗುಣ ಏನಾದರೂ ಬಂದಿದೆಯಾ? ಭಾರತ ವಿಶ್ವ ಬ್ಯಾಂಕಿನ ಸಾಲಗಳಿಗೆ ಪ್ರತಿ ವರ್ಷ $500 ದಶಲಕ್ಷ ನಿಂದ ಹಿಡಿದು $1 ಶತಕೋಟಿ ವರೆಗೆ ಬಡ್ಡಿ ಕಟ್ತಾ ಇದೆ. ಭಾರತ ವಿಶ್ವ ಬ್ಯಾಂಕ್ನಿಂದ ಮಾತ್ರ ಸಾಲ ಪಡಿತಾ ಇದೆಯಾ? ಖಂಡಿತ ಇಲ್ಲ. ವಿಶ್ವದಲ್ಲಿ ಬೇರೆ ಯಾವೆಲ್ಲ ಸಂಸ್ಥೆಗಳು ಸಾಲ ನೀಡುತ್ತಾ ಇದೆಯೋ ಆ ಎಲ್ಲ ಕಡೆಗಳಲ್ಲೂ ಭಾರತ ಸರ್ಕಾರ ಸಾಲ ಮಾಡ್ತಾ ಇದೆ. 2023ರ ಅಂಕಿ ಅಂಶಗಳ ಪ್ರಕಾರ ಭಾರತವು ಒಟ್ಟು $647 ಶತಕೋಟಿ ಸಾಲ ಮಾಡಿದೆ. ಅಂದ್ರೆ ವಿಶ್ವ ಬ್ಯಾಂಕಿನಿಂದ ಮಾಡಿದ ಸಾಲ ಇದೆಯಲ್ಲ, ಈ ಒಟ್ಟು ಸಾಲದಲ್ಲಿ 11% ರಿಂದ 15% ಮಾತ್ರ. ಸಾಲವನ್ನು ಕೊಂಬಾಗ ಹಾಲೋಗರವನುಂಡಂತೆ, ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞನ ಒಂದು ವಚನ ಇದೆ. ಅದು ವ್ಯಕ್ತಿಗಳ ಮಟ್ಟಿಗೆ ನಿಜ ಇರಬಹುದು, ಆದರೆ ಸರ್ಕಾರಗಳ ಮಟ್ಟಿಗೆ ನಿಜ ಅಲ್ಲ. ಈಗಿನ ಸರ್ಕಾರದ ಮಾಡಿದ ಸಾಲವನ್ನು ಮುಂದಿನ ಸರ್ಕಾರಗಳು ತೀರಿಸ್ತವೆ, ಬಡ್ಡಿಯನ್ನು ಕೂಡ ಮುಂದಿನ ಸರ್ಕಾರಗಳೇ ಕಟ್ತವೆ. ಹಾಗಾಗಿ ಸಾಲ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟೂ ಮಾಡೋದು ಸದ್ಯ ಮೋದಿ ಸರ್ಕಾರದ ಗುರಿ ಆದಂತಿದೆ. ಭಾರತ ಸರ್ಕಾರದ ಬಜೆಟ್ ಅನ್ನು ಗಮನಿಸಿದಾಗ 2024-25ರಲ್ಲಿ ಭಾರತ ಸರ್ಕಾರ ಬಾಹ್ಯ ಸಾಲಗಳ ಮೇಲೆ 34,250 ಕೋಟಿ ರೂಪಾಯಿ ಬಡ್ಡಿ ಕಟ್ಟಿದೆ. 2025-26ರ ಸಾಲಿನಲ್ಲಿ ಭಾರತ ಸರ್ಕಾರ 37,123 ಕೋಟಿ ರೂಪಾಯಿ ಬಡ್ಡಿ ಕಟ್ಟಬೇಕಿದೆ. ಸ್ನೇಹಿತರೆ, ಇದು ತ್ರಿವರ್ಣ ವಿಶೇಷ. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ನಮಸ್ಕಾರ.